ಮಿನಿ ದಂಗಲ್. ದೇಶದ 10 ರಾಜ್ಯಗಳ 31 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಅದನ್ನು ಮಿನಿ ದಂಗಲ್ ಅಂತ ನಾವು ಕರೀತಾ ಇರತಕ್ಕಂಥದ್ದು. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆಗಳ ಆರಂಭ ಆಗಿದೆ. ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ 3 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ಈಗಾಗಲೇ ನಡೀತಾ ಇದೆ. ಮತದಾನ ಶುರುವಾಗಿ 1 ಗಂಟೆ ಆಯಿತು. ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತು ಸಂಡೂರು 3 ವಿಧಾನಸಭಾ ಕ್ಷೇತ್ರಗಳು, 3 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಮತದಾರ ಪ್ರಭುಗಳು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆಯವರೆಗೂ ಕೂಡ ಈ ಮತದಾನ ನಡೆಯುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಉಪಕದನದ ನಾನ್ ಸ್ಟಾಪ್ ಕವರೇಜ್ ಅನ್ನು ತಾವು ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ 3 ಕ್ಷೇತ್ರಗಳಲ್ಲಿ ಮತದಾನ ಈಗ ಬಿರುಸುಕೊಂಡಿದೆ. 1 ಗಂಟೆ ಕಳೆದಿದೆ ಮತದಾನ ಆರಂಭ ಆಗಿ. ಅದರಲ್ಲೂ ಮಹಿಳಾ ಮಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ವಯೋವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ನನ್ನ ಹಕ್ಕು ನಾನು ಚಲಾಯಿಸಲೇಬೇಕು ಅನ್ನೋ ರೀತಿಯಲ್ಲಿ ಬಂದು ತಮ್ಮ ಜನಪ್ರತಿನಿಧಿ ಯಾರಾಗಬೇಕು ಅಂತಕ್ಕಂಥ ಹಣೆ ಬರಹವನ್ನು ಮತದಾರ ಪ್ರಭುಗಳು ನಿರ್ಧಾರ ಮಾಡ್ತಾ ಇದ್ದಾರೆ. ಓಕೆ, 3 ಕ್ಷೇತ್ರಗಳಿಂದ ಈಗ ನೇರವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ. ಚನ್ನಪಟ್ಟಣದಿಂದ ನನ್ನ ಕೊಲೀಗ್ ವಿನಯ್, ಸಂಡೂರಿನಿಂದ ನನ್ನ ಕೊಲೀಗ್ ಅಮರೇಶ್ ಮತ್ತು ಶಿಗ್ಗಾಂವಿಯಿಂದ ನನ್ನ ಕೊಲೀಗ್ ಫಕೀರಯ್ಯ, 3 ಜನ ಒಟ್ಟಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ನಾನು ಚನ್ನಪಟ್ಟಣಕ್ಕೆ ಹೋಗ್ತೀನಿ. ಎಸ್ ವಿನಯ್, ಮತದಾನ ಪ್ರಕ್ರಿಯೆ ಆರಂಭ ಆಗಿ 1 ಗಂಟೆ ಆಯಿತು. ಕಳೆದ ಬಾರಿ 2023ರಲ್ಲಿ ಹತ್ತತ್ರ 86% ವೋಟಿಂಗ್ ಆಗಿತ್ತು ಚನ್ನಪಟ್ಟಣದಲ್ಲಿ. ಸೊ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಪ್ರಯತ್ನಗಳಾಗಿದೆಯಾ? ಜನರ ಸ್ಪಂದನೆ ಹೇಗಿದೆ? ವಿಶೇಷವಾದಂತಹ ವಿಚಾರಗಳೇನಾದರೂ ಕಂಡು ಬರ್ತಾ ಇದೆಯಾ ಈ ಕ್ಷೇತ್ರದಲ್ಲಿ? ಖಂಡಿತವಾಗ್ಲೂ ಅರವಿಂದ್, 2023ರಲ್ಲಿ 85% ವೋಟಿಂಗ್ ಆಗಿತ್ತು. ಜೊತೆಗೆ ಈ ಬಾರಿ ಬೈ ಎಲೆಕ್ಷನ್ ಆಗಿರೋದ್ರಿಂದ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ವೋಟಿಂಗ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಕೂಡ ಸಹಜವಾಗಿ ಇರುವಂಥದ್ದು. ಜೊತೆಗೆ ಚನ್ನಪಟ್ಟಣದಲ್ಲೇ ಈಗಾಗಲೇ ಸಾಕಷ್ಟು ವಿಶೇಷ ಮತಗಟ್ಟೆಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಮತದಾರರು ಇರೋದ್ರಿಂದಾಗಿ ಯುವ ಮತಗಟ್ಟೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಚನ್ನಪಟ್ಟಣದ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಗೊಂಬೆಗಳ ಮತಗಟ್ಟೆಯನ್ನು ಕೂಡ ಈಗಾಗಲೇ ಚನ್ನಪಟ್ಟಣದಲ್ಲಿ ಮಾಡಿಕೊಳ್ಳಲಾಗಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಸಾಕಷ್ಟು ಬಿರುಸಿನಿಂದ ಮತದಾನ ಕೂಡ ನಡೀತಾ ಇದೆ. ಬೆಳಗ್ಗೆನೆ ಕೆಲಸಕ್ಕೆ ಹೋಗುವಂಥವ್ರು, ತಮ್ಮ ಕೆಲಸಗಳು ಬ್ಯುಸಿ ಆಗುವಂಥವ್ರು ಬೆಳಗ್ಗೆನೆ ಬಂದು ಮತಗಟ್ಟೆಗಳಲ್ಲಿ ಮತವನ್ನು ಚಲಾವಣೆ ಮಾಡಿ ಹೋಗ್ತಾ ಇರುವಂಥದ್ದು. ಸದ್ಯ ನಾನು ಚಕ್ಕೆರೆ ಗ್ರಾಮದ ಒಂದು ಮತಗಟ್ಟೆಯಲ್ಲಿದ್ದೀನಿ, ತೋರಿಸ್ತೀನಿ ಯಾವ ರೀತಿಯಾಗಿ ಮತದಾರರು ಬಂದು ಬಿರುಸಿನ ಮತದಾನವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಚಕ್ಕೆರೆ ಗ್ರಾಮದಲ್ಲಿ ಮತಗಟ್ಟೆ ಸಂಖ್ಯೆ 167ರಲ್ಲಿ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಜನರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಮತಗಳನ್ನು ಚಲಾವಣೆ ಮಾಡ್ತಿದ್ದಾರೆ. ತಮ್ಮ ನಾಯಕ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಮತ ಹಾಕ್ಲಿಕ್ಕೆ ಕೂಡ ಜನರು ಬಂದು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಬಹಳ ಪ್ರಮುಖವಾಗಿ ಉಪಚುನಾವಣೆ ಆಗಿರೋದ್ರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಮತ ಹಾಕುವಂಥ ನಿರೀಕ್ಷೆ ಇದೆ. ಅಂದರೆ ಮತದಾನದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಬಂದು ತಮ್ಮ ಮತಗಳನ್ನು ಚಲಾವಣೆ ಮಾಡಿ ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರ್ಬೋದು. ಚುನಾವಣಾ ಆಯೋಗವು ಕೂಡ ಮತದಾನ ಪ್ರಕ್ರಿಯೆ ಹೆಚ್ಚಳಕ್ಕೆ ಸಾಕಷ್ಟು ರೀತಿಯ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಸಾಕಷ್ಟು ಹೊಸ ಮತಗಟ್ಟೆಗಳನ್ನು ಪ್ರಯೋಗ ಮಾಡಿ, ಅಂದರೆ ಸಖಿ ಮತಗಟ್ಟೆ ಅಂತ ಮಹಿಳೆಯರೇ ಹೆಚ್ಚು ಬಂದು ಓಟ್ ಹಾಕ್ಲಿಕ್ಕೆ ಆ ರೀತಿಯ ಒಂದು ಮತಗಟ್ಟೆಗಳನ್ನು ತೆಗೆದಿದೆ. ಜೊತೆಗೆ ವಿಶೇಷವಾದಂಥ ಒಂದಷ್ಟು ಥೀಮ್ಗಳ ಮತಗಟ್ಟೆಗಳನ್ನು ತೆಗೆಯುವ ಮೂಲಕ ಮತದಾರರನ್ನು ಮತಗಟ್ಟೆಗೆ ಆಕರ್ಷಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದಂಥ ಈ ಒಂದು ಮತದಾನ ಬಿರುಸಿನ ಪ್ರಮಾಣದಲ್ಲಿ ನಡೀತಾ ಇದೆ. ಚನ್ನಪಟ್ಟಣ ಭಾಗದಲ್ಲಂತೂ ಹೆಚ್ಚಿನ ಸಂಖ್ಯೆಯ ಒಂದು ಮತದಾನ ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ಜನ ಹೆಚ್ಚು ಸುಶಿಕ್ಷಿತರು ಈ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಮತದಾನದ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಬೆಳಗ್ಗೆಯಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇದ್ದಾರೆ. ಬಹುತೇಕ ಹಿರಿಯರು ಬಂದು ಮತ ಹಾಕ್ತಾ ಇರೋದು ಕೂಡ ಇಲ್ಲಿ ವಿಶೇಷ ಅಂತ ಹೇಳ್ಬೋದು ಅರವಿಂದ್. ರೈಟ್, ಹಾಗೆ ಸಂಪರ್ಕದಲ್ಲಿ ವಿನಯ್. ನಾನು ಸಂಡೂರ್ಗೆ ಹೋಗ್ತಾ ಇದ್ದೀನಿ, ನೇರವಾಗಿ ನನ್ನ ಕೊಲೀಗ್ ಅಮರೇಶ್ನ ಮಾತನಾಡಿಸ್ಬಿಡ್ತೀನಿ. ಅಮರೇಶ್, ಕಳೆದ ಬಾರಿ ಸಂಡೂರಿನಲ್ಲಿ 77.4% ವೋಟಿಂಗ್ ಆಗಿತ್ತು. ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಬೈ ಎಲೆಕ್ಷನಲ್ಲಿ ಮತದಾನ ಪ್ರಕ್ರಿಯೆಗಳು ಜಾಸ್ತಿ ಆಗುತ್ತೆ ಪ್ರಮಾಣ. ಸೊ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಕ್ರಮವನ್ನು ಜಿಲ್ಲಾಡಳಿತ ತಗೊಂಡಿದೆ, ಮತ್ತು ಈ ಬಾರಿಯ ಚುನಾವಣೆಯ ಮತದಾನದ ವಿಶೇಷತೆಗಳೇನಾದ್ರು ಕಂಡು ಬಂತ ಕ್ಷೇತ್ರದಲ್ಲಿ ಅಂತ? ಖಂಡಿತ ಅರವಿಂದ್, ಸಂಡೂರಲ್ಲಿ ಹೆಚ್ಚಾಗಿ ಗಣಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಗಣಿ ಕಾರ್ಖಾನೆಗಳಿದೆ. ಇದೇ ಕಾರಣಕ್ಕೋಸ್ಕರ ಗಣಿ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲೆಲ್ಲೂ ಕೂಡ ಗಣಿ ಕಂಪನಿಗಳಿಗೆ ರಜೆಯನ್ನು ಕೊಡಲಾಗಿದೆ. ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಸಹಿತ ಇವತ್ತು ಮತದಾನಗಳಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಸಹಜವಾಗಿ ಉಪಚುನಾವಣೆ ಆಗಿರೋದ್ರಿಂದ ಮತದಾನದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಈಗ ನಾನೀಗ ಸಂಡೂರಿನ 67 ಮತಗಟ್ಟೆ ಮುಂಭಾಗದಲ್ಲಿರುವಂಥದ್ದು. ಈಗಾಗಲೇ ಹಿರಿಯ ನಾಗರಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು
ಮತದಾನವನ್ನು ಕೂಡ ಮಾಡಿದರೆ, ಅಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಬಿರುಸಿನ ಮತದಾನ ಆರಂಭವಾಗಿದೆ. ಆದರೆ ನಗರ ಪ್ರದೇಶದಲ್ಲಿ ಮಾತ್ರ ಇದುವರೆಗೂ ಅಷ್ಟೊಂದು ಪ್ರಮಾಣದಲ್ಲಿ ಮತದಾನ ಆರಂಭವಾಗಿಲ್ಲ. ಆದರೆ ಹಿರಿಯ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ನಗರ ಪ್ರದೇಶದಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಒಂದಿಷ್ಟು ಯುವ ಮತದಾರನ ಸೆಳೆಯಲಿಕ್ಕೆ, ಅದ್ರ ಜೊತೆಗೆ ಮಹಿಳಾ ಮತದಾರನ ಸೆಳೆಯಲಿಕ್ಕೆ ಕೂಡ ಪ್ರತ್ಯೇಕ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 253 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಎಲ್ಲೆಲ್ಲಿಯೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ನಮ್ಮ ಜೊತೆಗೆ ಓರ್ವ ಹಿರಿಯ ಮತದಾರ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮತದಾನವನ್ನ ಮಾಡಿ ಬಂದಿದ್ರಿ ಸರ್, ಈಗ ಹೆಂಗೆ ಸರ್, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ರಿ ಅಂತ? ಮತದಾನ ಮೊಟ್ಟ ಮೊದಲನೇದಾಗಿ ಫಸ್ಟ್ ಫಂಡಮೆಂಟಲ್ ಬರ್ತ್ ರೈಟ್ ಇದ್ದಂಗೆ ನೀವು ಅದನ್ನು ಮಾಡೇಬೇಕು. ಸಾಮಾಜಿಕ ಕಳಕಳಿ, ಸಾಮಾಜಿಕ ಪ್ರಜ್ಞೆ ಇವನ್ನೆಲ್ಲ ಮಾತು ಬರೀ ಪತ್ರಿಕೆಗಳಲ್ಲಿ ಮಾತಿಗೆ ಮಾತಾಗಬಾರ್ದು, ಕೃತಿಯಲ್ಲಿ ಬರಬೇಕು. ಸೊ ಸಾಮಾಜಿಕ ಪ್ರಕ್ರಿಯೆ ಏನಿದೆಯಲ್ಲ, ಎಲ್ಲರೂ ಮತದಾನದಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು, ಒಬ್ಬ ಪ್ರತಿನಿಧಿಯನ್ನು ಆರಿಸಬೇಕು. ಆ ಪ್ರತಿನಿಧಿ ನಮ್ಮ ಒಂದು ಕಷ್ಟಗಳನ್ನು ತಿಳಿದು ನಮ್ಮ ಕಷ್ಟಗಳಿಗೆ ಈ ಒಂದು ಸರ್ಕಾರಿ ಅಧಿಕಾರಿಗಳ ಥರ ಒಂದು ಗೌರ್ಮೆಂಟ್ ಅಂತ ಏನು ಹೇಳ್ತೀವಿ ಅದರಿಂದ ನಮಗೆ ತಲುಪಿಸುವಂಥ ಪ್ರಕ್ರಿಯೆ ಮಾಡುವಂಥ ವ್ಯಕ್ತಿಯನ್ನು ಆರಿಸಬೇಕು. ಇಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ಇದು ಒಂದೇ ನಿಮಿಷದಲ್ಲಿ ಹೇಳಿಬಿಡ್ತೀನಿ. ಪಕ್ಷಗಳು ಏನೇ ಇರಲಿ, ನಾನು ತಿಳ್ಕೊಂಡಿರೋದು ಪಕ್ಷಗಳೆಲ್ಲ ನಮ್ಮ ಬೆರಳುಗಳಿದ್ದಂತೆ, ನಮ್ಮೆಲ್ಲ ಬೆರಳುಗಳಿದ್ದಂತೆ. ಆಡಳಿತ ಬಂದು ಮುಷ್ಟಿ, ಎಲ್ಲ ಪಕ್ಷದವರು ಒಂದು ಮುಷ್ಟಿ ಥರ ಆಗಿದರೆ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಪದೇ ಪದೇ ಹೇಳುವ ಏನು ಇವರು ಹೇಳ್ತಾರೆ ಪ್ರಣಾಳಿಕೆಯಲ್ಲಿ, ಅವರನ್ನು ನಾವು ಮೇಲೆತ್ತಲಿಕ್ಕೆ ಆಗುತ್ತೆ. ಫ್ರೀ ಏನು ಬೇಡ, ಫ್ರೀ ಎಜುಕೇಷನ್ನು, ಫ್ರೀ ಮೆಡಿಸಿನ್ನು, ಒಳ್ಳೆ ಕ್ವಾಲಿಟಿ ಎಜುಕೇಷನ್, ಕನ್ನಡವನ್ನು ಸದೃಢವಾಗಿ ಬೆಳೆಸುವಂಥ ಎಜುಕೇಷನ್ ಕೊಟ್ಟರೆ ಸಾಕು. ಮೇಡಮ್, ಈಗ ನೀವು ಕೂಡ ಓಟ್ ಹಾಕಿ ಬಂದಿದ್ದೀರಿ, ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಓಟನ್ನು ಹಾಕಿ ಬಂದಿದ್ದೀರಿ ಅಂತ? ನಾವು ಏನು ಖುಷಿ ಆಗ್ತಿದೆ ಓಟ್ ಹಾಕೋದು. ಪ್ರತಿಯೊಬ್ಬರು ಓಟ್ ಹಾಕಬೇಕು ಅಂತ ಹೇಳೋದು, ನಮ್ಮ ಏನೇ ಕೆಲಸಗಳಿರಲಿ ಓಟ್ ಹಾಕಬೇಕು, ಇದು ನಮ್ಮದು ಒಂದು ಹಕ್ಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅರವಿಂದ್, ಇದಿಷ್ಟು ಇಲ್ಲಿನ ಮತದಾರರು ಹೇಳುವಂಥ ಮಾತು. ಅಂದ್ರೆ ಈಗಾಗಲೇ ಸಂಡೂರು ನಗರ ಪ್ರದೇಶದಲ್ಲಿ ಪ್ರಮುಖವಾಗಿ ಹಿರಿಯ ನಾಗರಿಕರು ಹೆಚ್ಚಾಗಿ ಮತವನ್ನ ಚಲಾವಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಇದುವರೆಗೂ ಸಹಿತ ಯುವ ಮತದಾರರು ಅಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಬಹುತೇಕ ನಗರ ಪ್ರದೇಶದ ಮತಗಟ್ಟೆಗಳೆಲ್ಲವೂ ಕೂಡ ಬಣಗೂಡ್ತಾ ಇದ್ದಾವೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಉಪಚುನಾವಣೆ ಆಗಿರೋದ್ರಿಂದ ಎಲ್ಲಿಯೂ ಕೂಡ ಯಾರು ಆತಂಕಕ್ಕೊಳಗಾಗಬಾರ್ದು, ಯಾರು ಕೂಡ ಒಂದಿಷ್ಟು ಏನು ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಅಂದ್ರೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಮರೀಶ್. ಶಿಗ್ಗಾವಿಗೆ ಹೋಗೋಣ. ಶಿಗ್ಗಾವಿನಲ್ಲಿ ನನ್ನ ಕೊಲೀಗ್ ಫಕೀರಯ್ಯ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್ ಫಕೀರಯ್ಯ, ಶಿಗ್ಗಾವಿನಲ್ಲೂ ಕಳೆದ ಬಾರಿ ಒಳ್ಳೆ ಪರ್ಸೆಂಟೇಜ್ ವೋಟಿಂಗ್ ಆಗಿತ್ತು ರೀ, 80.47% ವೋಟಿಂಗ್ ಆಗಿತ್ತು. ಸೊ ಹಾಗಾಗಿ ಈ ಸರ್ತಿ ಬೈ ಎಲೆಕ್ಷನ್ ಆಗಿರೋದ್ರಿಂದ, ಘಟಾನುಘಟಿಗಳ ನಾಯಕರ ಪ್ರಚಾರ ಆಗಿರೋದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋ ನಿರೀಕ್ಷೆ ಇದೆಯಾ? ಅದಕ್ಕೆ ಜಿಲ್ಲಾಡಳಿತ ಏನಾದ್ರು ಕ್ರಮ ತಗೊಂಡಿದೆಯಾ? ರೈಟ್ ನೌ ಈಗ ಮತದಾರರ ಪ್ರಕ್ರಿಯೆ ಅಥವಾ ಮತದಾರರ ಸ್ಪಂದನೆ ಮತದಾನಕ್ಕೆ ಹೇಗಿದೆ? ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬೆಳಗಿನಿಂದ ತುರುಸಿನಿಂದ ಅಂದರೆ ಬಿರುಸಿನ ಪ್ರಚಾರ ಅಂದರೆ ಮತದಾನ ನಡೆದಿರುವಂಥದ್ದು. ನಾನು ಇಲ್ಲಿ 4 ಮತಗಟ್ಟೆಗಳಿವೆ. ಮತಗಟ್ಟೆಗಳಲ್ಲಿ ಬೆಳಗಿನಿಂದಲೂ ಕೂಡ ಬಹಳಷ್ಟು ಬಿರುಸಿನಿಂದ ಮತದಾರರು ಬಂದು ಮತದಾನವನ್ನು ಮಾಡ್ತಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಬಹಳಷ್ಟು ಬೆಳಗಿನಿಂದಲೇ ಕೂಡ ನಗರ ಪಟ್ಟಣದಲ್ಲಿ ಶಿಗ್ಗಾವಿಯ ಸರ್ಕಾರಿ ನಂಬರ್ 1ನೇ ಶಾಲೆಯಲ್ಲಿ ಕೂಡ ಹಿರಿಯರು ವಯೋವೃದ್ಧರಾಗಿ ಎಲ್ಲರೂ ಕೂಡ ಮತದಾನಕ್ಕೆ ಬರ್ತಿರುವಂಥದ್ದು. ಬಹಳಷ್ಟು ಜನರು ಅಂದರೆ ಈ ಶಿಗ್ಗಾವಿ ಕ್ಷೇತ್ರದಲ್ಲಿ 1.5 ವರ್ಷದಿಂದ ಚುನಾವಣೆ ನಡೆದಿತ್ತು. ಅಲ್ಲಿ 80.08% ಮತದಾನ ಆಗಿತ್ತು. ಈ ಬಾರಿ ಕೂಡ ಉಪಚುನಾವಣೆ ಆಗಿರೋ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಅಭ್ಯರ್ಥಿಗಳು ಕೂಡ ಬಿರುಸಿನ ಪ್ರಚಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಮತದಾನದ ಪ್ರಕ್ರಿಯೆ ಹೆಚ್ಚಾಗಲಿಕ್ಕೆ ಮತಗಟ್ಟೆಗೆ ಬೆಳಗಿನಿಂದ ಕೂಡ ಸರದಿ ಸಾಲಿನಂತೆ ನಾನು ನನ್ನ ಬಲಭಾಗದಲ್ಲಿ ತೋರಿಸ್ತೇನೆ. ಮಹಿಳೆಯರು ಅದರಲ್ಲಿ ಕೂಡ ಈ ಬಾರಿ ಮಹಿಳೆಯರು ಕೂಡ ಬೆಳಗಿನಿಂದಲೇ ಕೂಡ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಒಂದು ರೀತಿಯ ಹಬ್ಬದ ವಾತಾವರಣ ಶಿಗ್ಗಾವಿಯಲ್ಲಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಪುರುಷರು ಸರತಿ ಸಾಲಿನಂತ ನಿಂತರೆ, ಇನ್ನೊಂದು ಕಡೆ ಮಹಿಳೆಯರು ಕೂಡ ಸರತಿ ಸಾಲಿನ ನಿಂತು ತಮ್ಮ ಹಕ್ಕನ್ನು ಚಲಾವಣೆಯನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಯುವ ಮತದಾರರು ಕೂಡ ಬಂದಿರುವಂಥದ್ದು. ಈ ಕ್ಷೇತ್ರ ಭಾಳಷ್ಟು ಅಂದರೆ BJPಯಿಂದ 4 ಬಾರಿ ಗೆದ್ದಿರುವಂಥದ್ದು. ಈ ಬಾರಿ ಯಾವ ರೀತಿ ಮತದಾರರು ಓಲೈಕೆಯನ್ನು ಮಾಡ್ತಾರೆ, ಯಾವ್ರನ್ನ ಆರಿಸುವಂಥ ಕೆಲಸವನ್ನು ಮಾಡ್ತಾರೆ, ಅವರನ್ನು ನಾನು ಮತದಾರರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಮತದಾನ ಮಾಡಕ್ಕೆ ಬಂದಿದ್ದೀರಿ, 1.5 ವರ್ಷದಿಂದ ಮತದಾನ ಮಾಡಿದ್ರಿ, ಈಗ ಮತ್ತೆ ತಮ್ಮ ಹಕ್ಕನ್ನು ಯಾವ ರೀತಿ ವಾತಾವರಣ ಇದೆ ಸರ್? ಚೆನ್ನಾಗಿದೆ ಸರ್ ವಾತಾವರಣ ಎಲ್ಲ. ಏನು ಇಟ್ಕೊಂಡು ಮತ ಹಾಕ್ತೀರಿ ಸರ್? ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಹಾಕೋದು.
ಅರವಿಂದ್, 1.5 ವರ್ಷದಿಂದ ಮತದಾನ ಮಾಡಿದ್ವಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ಮತದಾನವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಇಲ್ಲಿಯ ಮತದಾರರು ಹೇಳ್ತಿರುವಂಥದ್ದು. ಅರವಿಂದ್, ರೈಟ್. ವಿನಯ್, ಅಮರೇಶ್ ಮತ್ತು ಫಕೀರಯ್ಯ 3 ಜನರಿಗೆ ಧನ್ಯವಾದ.